ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ತರಗತಿಯಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋನೇ ಮಾಡ್ತಾ ಇದ್ದೀನಿ. ಯಾಕೆಂದರೆ ತುಂಬ ಜನ ನನಗೆ ಕಮೆಂಟ್ ಹಾಕಿದ್ರಿ. ಸೊ ಇನ್ನೂ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ಅಂದರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗಿ. ಯಾಕೆಂದರೆ ಎಕ್ಸಾಮ್ ನಿಯರ್ ಇರುವುದರಿಂದ ನಾವು ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರಿಂದ ನಮಗೆ ತುಂಬ ಚೆನ್ನಾಗಿ ನಾವು ಎಷ್ಟು ಓದಿದ್ದೀವಿ ಅನ್ನೋದನ್ನು ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿದ್ರಿ. ಸೊ ನಿಮ್ಮೆಲ್ಲರ ಕಮೆಂಟ್ ನೋಡಿ ನಾನು ಈ ತರಗತಿಯನ್ನು ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಕಮೆಂಟ್ಗಳಿಗೆ ನಾನು ಆಭಾರಿಯಾಗಿ ನಾನು ನಿಮ್ಮ ಇಚ್ಛೆಯಂತೆ ಇವತ್ತಿನ ಈ ತರಗತಿಯಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಸಂವಹನ ವಿಷಯದಲ್ಲಿ ಬರುವಂತಹ ಪತ್ರಿಕೆ 2 ಅಲ್ಲಿ ಸಂವಹನ ವಿಷಯದಲ್ಲಿ ಕನ್ನಡ ವಿಭಾಗಕ್ಕೆ 35 ಅಂಕಗಳನ್ನು ಒಳಗೊಂಡಿರುತ್ತದೆ. ಸೊ ಆ 35 ಅಂಕಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನು ಇಂದಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಪ್ರಶ್ನೆ: ಜಬರಿಸು ಪದಕ್ಕೆ ಸಮಾನಾರ್ಥಕ ಪದವೆಂದರೆ? ಜಬರಿಸು ಪದಕ್ಕೆ ಸಮಾನಾರ್ಥಕ ಪದವೆಂದರೆ ಮುದ್ದಿಸು, ಲಾಲಿಸು, ಹೆದರಿಸು, ಪ್ರೀತಿಸು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಹೆದರಿಸು. ಜಬರಿಸು ಪದಕ್ಕೆ ಸಮಾನಾರ್ಥಕ ಪದವೆಂದರೆ ಹೆದರಿಸು. ಮುದ್ದಿಸು, ಲಾಲಿಸು, ಪ್ರೀತಿಸು ಇವೆಲ್ಲವೂ ಪ್ರೀತಿಸು ಅನ್ನೋ ವಿಷಯಕ್ಕೆ ಸಮಾನಾರ್ಥಕ ಪದವಾದರೆ ಜಬರಿಸು ಅನ್ನುವಂತಹ ಪದಕ್ಕೆ ಸಮಾನಾರ್ಥಕ ಪದ ಯಾವುದು ಅಂದರೆ ಹೆದರಿಸು. ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ: ಮಳೆ ಪ್ಲಸ್ ಕಾಲ ಮಳೆಗಾಲ ಯಾವ ಸಂಧಿಗೆ ಉದಾಹರಣೆ? ಮಳೆ ಪ್ಲಸ್ ಕಾಲ ಮಳೆಗಾಲ ಯಾವ ಸಂಧಿಗೆ ಉದಾಹರಣೆ? ಸವರ್ಣ ದೀರ್ಘ ಸಂಧಿ, ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಆದೇಶ ಸಂಧಿ. ಮಳೆ ಪ್ಲಸ್ ಕಾಲ ಮಳೆಗಾಲ ಇಲ್ಲಿ ಕಕಾರಕ್ಕೆ ಗಕಾರ ಆದೇಶವಾಗಿ ಬಂದಿರುವುದರಿಂದ ಇದನ್ನು ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಆದೇಶ ಸಂಧಿ ಅಂದರೆ ಕ ಚ ಟ ತ ಪಗಳಿಗೆ ಗ ಜ ಡ ದ ಬ ಆದೇಶವಾಗಿ ಬಂತು ಅಂದರೆ ಅದನ್ನು ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಹಾಗಾಗಿ ಮಳೆ ಅಧಿಕ ಕಾಲ = ಮಳೆಗಾಲ ಇದು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ. ಇನ್ನು ಸಂಧಿ ಅಂದರೆ ಏನು? ಸಂಧಿ ಅಂದರೆ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದಕ್ಕೆ ನಾವು ಸಂಧಿ ಅಂತ ಹೇಳಿ ಕರಿತೀವಿ. ಸಂಧಿಗಳನ್ನು ಎರಡು ರೀತಿ ವಿಭಾಗ ಮಾಡ್ತೀವಿ. ಒಂದು ಸ್ವರ ಸಂಧಿ, ಇನ್ನೊಂದು ವ್ಯಂಜನ ಸಂಧಿ. ಅಕ್ಷರಗಳ ಆಧಾರದ ಮೇಲೆ ನಾವು ವಿಂಗಡಣೆ ಮಾಡಿದ್ವಿ ಅಂದರೆ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತ ಹೇಳಿ ಕರಿತೀವಿ. ಇನ್ನು ಭಾಷೆಗಳ ಆಧಾರದ ಮೇಲೆ ನಾವು ವಿಂಗಡಣೆ ಮಾಡಿದ್ವಿ ಅಂದರೆ ಕನ್ನಡ ಸಂಧಿ, ಸಂಸ್ಕೃತ ಸಂಧಿ ಅಂತ ಹೇಳಿ ಕರಿತೀವಿ. ಕನ್ನಡ ಸಂಧಿ ಅಂದರೆ ಕನ್ನಡ ಪದ ಮತ್ತು ಕನ್ನಡ ಪದ ಸೇರಿ ಆಗುವಂತಹ ಸಂಧಿಗೆ ನಾವು ಕನ್ನಡ ಸಂಧಿ ಅಂತೇಳಿ ಕರಿತೀವಿ. ಸಂಸ್ಕೃತ ಸಂಧಿ ಅಂದರೆ ಕನ್ನಡ ಮತ್ತು ಸಂಸ್ಕೃತ ಪದ ಆಗಿರ್ಬೋದು, ಸಂಸ್ಕೃತ ಅಥವಾ ಕನ್ನಡ ಪದ ಆಗಿರ್ಬೋದು. ಇನ್ನು ಸಂಸ್ಕೃತ ಪದಗಳು ಸೇರಿ ಆಗುವಂತಹ ಸಂಧಿಗೆ ನಾವು ಸಂಸ್ಕೃತ ಸಂಧಿ ಅಂತ ಹೇಳಿ ಕರಿತೀವಿ. ಇನ್ನು ನಮ್ಮ ಕನ್ನಡದಲ್ಲಿರುವಂತಹ ಕನ್ನಡ ಸಂಧಿಯಲ್ಲಿ ಮತ್ತೆ 2 ವಿಧಗಳನ್ನು ನಾವು ನೋಡ್ಬೋದು. ಕನ್ನಡದಲ್ಲಿ 2 ಸ್ವರ ಸಂಧಿಗಳು ಕಾಣ್ತೀವಿ. ಯಾವ್ಯಾವು ಅಂದರೆ ಲೋಪ ಸಂಧಿ ಮತ್ತು ಆಗಮ ಸಂಧಿ. ಕನ್ನಡ ಸಂಧಿಗಳಲ್ಲಿ 2 ಸ್ವರ ಸಂಧಿಗಳು ಯಾವುವು ಅಂದರೆ ಲೋಪ ಮತ್ತು ಆಗಮ. ಅದೇ ಕನ್ನಡ ಸಂಧಿಗಳಲ್ಲಿ ಬರುವಂತಹ ಒಂದೇ ಒಂದು ವ್ಯಂಜನ ಸಂಧಿ ಯಾವುದು ಅಂದರೆ ಆದೇಶ ಸಂಧಿ. ಇದನ್ನು ಹೊರತುಪಡಿಸಿ ಇನ್ನು ಸಂಸ್ಕೃತ ಸಂಧಿಗಳನ್ನು ನಾವು ನೋಡ್ಬೋದು. ಸಂಸ್ಕೃತ ಸಂಧಿಗಳಲ್ಲಿ ಬರುವಂತಹ ಸಂಧಿಗಳು ಯಾವುವು ಅಂದರೆ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣಸಂಧಿ. ಈ 4 ಸಂಧಿಗಳನ್ನು ಸಂಸ್ಕೃತದ ಸ್ವರ ಸಂಧಿಗಳು ಅಂತ ಹೇಳಿ ಕರಿತೀವಿ. ಸಂಸ್ಕೃತದ ಸ್ವರ ಸಂಧಿಗಳು ಯಾವುವು ಅಂದರೆ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ಸಂಧಿ. ಅದೇ ಸಂಸ್ಕೃತ ಸಂಧಿಗಳಲ್ಲಿ ವ್ಯಂಜನ ಸಂಧಿಗಳು ಯಾವುವು ಅಂದರೆ ಜಸ್ವ ಸಂಧಿ, ಚುತ್ವ ಸಂಧಿ, ಚತ್ವ ಸಂಧಿ, ಅನುನಾಸಿಕ ಸಂಧಿ. ಇವೆಲ್ಲವೂ ಸಂಸ್ಕೃತದ ವ್ಯಂಜನ ಸಂಧಿಗಳು ಅಂಥೇಳಿ ಕಾಣ್ಬೋದು. ಇಲ್ಲಿ ಬರುವಂತಹ ಎಕ್ಸಾಂಪಲ್ಗೆ ಮಳೆಗಾಲ ಅನ್ನೋದು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ. ಆದಷ್ಟು ಸಂಧಿಗಳ ಮೇಲೆ ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಈಗ ಸಂಕ್ಷಿಪ್ತವಾಗಿ ನಿಮಗೆ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆದೇಶ ಸಂಧಿ. ಮೂರನೇ ಪ್ರಶ್ನೆ: ಉತ್ತಮ ಪದದ ವಿರುದ್ಧಾರ್ಥಕ ಪದ. ಉತ್ತಮ ಪದದ ವಿರುದ್ಧಾರ್ಥಕ ಪದ ಮಧ್ಯಮ, ಅತ್ಯುತ್ತಮ, ಅಧಮ, ಶ್ರೇಷ್ಠ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಅಧಮ. ಉತ್ತಮ ಪದದ ವಿರುದ್ಧಾರ್ಥಕ ಪದ ಅಧಮ. ನೆಕ್ಸ್ಟ್ ಪ್ರಶ್ನೆ:
ಚಂದ್ರಶೇಖರ್ ಪಾಟೀಲ್ ಅವರ ಸಂಕ್ಷಿಪ್ತ ನಾಮ. ಚಂದ್ರಶೇಖರ್ ಪಾಟೀಲ್ ಅವರ ಸಂಕ್ಷಿಪ್ತ ನಾಮ. ಸೊ ಚಂದ್ರಶೇಖರ್ ಪಾಟೀಲ್ ಅವರ ಸಂಕ್ಷಿಪ್ತ ನಾಮ ಯಾವುದು ಅಂದರೆ ಚಂಪಾ. ಚಂದ್ರಶೇಖರ್ ಪಾಟೀಲ್ ಅವರ ಸಂಕ್ಷಿಪ್ತ ನಾಮ ಚಂಪಾ. ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ, ಹಣ್ಣು ಪದಕ್ಕೆ ಕೆಳಗಿನ ಪದಗಳಲ್ಲಿ ಜೋಡು ಪದ ಸೇರಿಸಿ. ಹಣ್ಣು ಪದಕ್ಕೆ ಕೆಳಗಿನ ಪದಗಳಲ್ಲಿ ಜೋಡು ಪದ ಸೇರಿಸಿ. ತಾಂಬೂಲ, ಹಂಪಲ, ಧಾನ್ಯ, ಫಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಹಂಪಲು. ಹಣ್ಣು ಹಂಪಲು. ಸೊ ಹಣ್ಣು ಹಂಪಲು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀವಿ. ಹಾಗಾಗಿ ಹಣ್ಣು ಪದಕ್ಕೆ ಜೋಡು ಪದ ಯಾವುದು ಅಂದರೆ ಹಂಪಲು. 6ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ. ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ. ಜಯ, ಭಯ, ಯಶಸ್ಸು, ವಿಜಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಭಯ. ಜಯ, ಯಶಸ್ಸು, ವಿಜಯ ಇವೆಲ್ಲವೂ ಒಂದು ಗುಂಪಿಗೆ ಸೇರಿದರೆ ಭಯ ಅನ್ನೋದು ಗುಂಪಿಗೆ ಸೇರದ ಪದವಾಗಿದೆ. ನೆಕ್ಸ್ಟ್ ಪ್ರಶ್ನೆ, 7ನೇ ಪ್ರಶ್ನೆ, ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಡ್ಯಾಶ್ ಆಗಿರುತ್ತದೆ. ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಡ್ಯಾಶ್ ಆಗಿರುತ್ತದೆ. ಶಿಕ್ಷಕರ ದಿನಾಚರಣೆ, ಕಾರ್ಮಿಕರ ದಿನಾಚರಣೆ, ಮಕ್ಕಳ ದಿನಾಚರಣೆ, ಯುವಜನರ ದಿನಾಚರಣೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಶಿಕ್ಷಕರ ದಿನಾಚರಣೆ. ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯನ್ನು ನಾವು ಶಿಕ್ಷಕರ ದಿನಾಚರಣೆಯಾಗಿ ಸೆಪ್ಟೆಂಬರ್ 5ರಂದು ಆಚರಿಸುತ್ತೇವೆ. ನೆಕ್ಸ್ಟ್ ಪ್ರಶ್ನೆ, 8ನೇ ಪ್ರಶ್ನೆ, ಶಾಲೆ ಪ್ಲಸ್ ಅಲ್ಲಿ, ಶಾಲೆಯಲ್ಲಿ ಯಾವ ವಿಭಕ್ತಿ ಪ್ರತ್ಯಯ. ಶಾಲೆ ಪ್ಲಸ್ ಅಲ್ಲಿ, ಶಾಲೆಯಲ್ಲಿ ಯಾವ ವಿಭಕ್ತಿ ಪ್ರತ್ಯಯ. ಪಂಚಮಿ, ತೃತೀಯ, ದ್ವಿತೀಯ, ಸಪ್ತಮಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಸಪ್ತಮಿ. ನಮ್ಮ ಕನ್ನಡದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯಗಳ ಸಂಖ್ಯೆ ಎಷ್ಟು ಅಂದರೆ 7. ಸೊ ಯಾವ್ಯಾವು ಅಂದರೆ ಪ್ರಥಮವು ದ್ವಿತೀಯನ್ನು, ತೃತೀಯಿಂದ, ಚತುರ್ಥಿಗೆ ಕೇಗೆ, ಪಂಚಮಿ ದಶೆಯಿಂದ, ಷಷ್ಠಿ ಸಪ್ತಮಿ ಅಲ್ಲಿ. ಸೊ ಸಪ್ತಮಿ ಅನ್ನೋದು ಅಲ್ಲಿ ಅನ್ನುವಂಥ ವಿಭಕ್ತಿ ಪ್ರತ್ಯಯವನ್ನು ಹೊಂದಿದೆ. ಅಲ್ಲಿ ಅನ್ನೋಲ್ಲಿ ಕೂಡ ಅಲ್ಲಿ ಅನ್ನುವಂಥ ವಿಭಕ್ತಿ ಪ್ರತ್ಯಯ ಇದೆ. ಹಾಗಾಗಿ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿದೆ. ನೆಕ್ಸ್ಟು ಸ ಪ್ಲಸ್ ಅ, ರ ಪ್ಲಸ್ ಓ, ವ ಪ್ಲಸ್ ಅ, ರ ಪ್ಲಸ್ ಅ ಈ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆದಾಗ, ಸೊ ಇವೆಲ್ಲ ಅಕ್ಷರಗಳನ್ನು ಅಂದರೆ ಗುಣಿತಾಕ್ಷರಗಳನ್ನು ನಾವು ಕೂಡಿಸಿ ಬರೆದಾಗ ಬರುವಂತಹ ಶಬ್ದ ಯಾವುದು ಅಂದರೆ ಸರೋವರ. ಸರೋವರ ಅನ್ನೋದು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ನೆಕ್ಸ್ಟ್ 10ನೇ ಪ್ರಶ್ನೆ, ಡ್ಯಾಶ್ ಮನೆಯ ಮಾಡಿ ಮೃಗಗಳಿಗಂಜಿದಂತಯ್ಯ ಪದ್ಯದ ಈ ಸಾಲನ್ನು ಪೂರ್ಣಗೊಳಿಸಿ. ಸೊ ಸಮುದ್ರ ತೀರದಲ್ಲಿ, ಕಣಿವೆಯಲ್ಲಿ, ಬೆಟ್ಟದ ಮೇಲೊಂದು, ಕಾಡಿನಲ್ಲಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಟ್ಟದ ಮೇಲೊಂದು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಂತಯ್ಯ ಅನ್ನೋದು ಈ ವಚನದ ಸಾಲನ್ನು ಪೂರ್ಣಗೊಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಟ್ಟದ ಮೇಲೊಂದು. ನೆಕ್ಸ್ಟ್ 11ನೇ ಪ್ರಶ್ನೆ, ಕರ್ನಾಟಕ ಸಂಗೀತದ ಪಿತಾಮಹ ಯಾರು. ಕರ್ನಾಟಕ ಸಂಗೀತದ ಪಿತಾಮಹ ಯಾರು. ಪುರಂದರದಾಸರು, ಕನಕದಾಸರು, ಕಾಳಿದಾಸರು, ತ್ಯಾಗರಾಜರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಪುರಂದರದಾಸರು. ಕರ್ನಾಟಕದ ಸಂಗೀತ ಪಿತಾಮಹರು ಯಾರು ಅಂದರೆ ಪುರಂದರದಾಸರು. ನೆಕ್ಸ್ಟು 12ನೇ ಪ್ರಶ್ನೆ, ಕೆಳಗಿನಗಳಲ್ಲಿ ರೂಢನಾಮವಲ್ಲದ ಪದ ಯಾವುದು. ಕೆಳಗಿನಗಳಲ್ಲಿ ರೂಢನಾಮವಲ್ಲದ ಪದ ಯಾವುದು. ನದಿ, ಶಾಲೆ, ರಾಜ್ಯ, ಹಿಮಾಲಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಹಿಮಾಲಯ. ನದಿ ಅನ್ನೋದು ರೂಢನಾಮ, ಶಾಲೆ ಅನ್ನೋದು ರೂಢನಾಮ, ರಾಜ್ಯ ಅನ್ನೋದು ರೂಢನಾಮ. ರೂಢನಾಮ ಅಂದರೆ ಏನು. ರೂಢನಾಮ ಅಂದ್ರೆ ರೂಢಿಯಿಂದ ಬಂದಂತಹ ಪದಗಳಿಗೆ ನಾವು ರೂಢನಾಮ ಅಂಥೇಳಿ ಕರಿತೀವಿ. ಇಟ್ಟ ಹೆಸರುಗಳಿಗೆ ನಾವು ಅಂಕಿತ ನಾಮ ಅಂಥೇಳಿ ಕರಿತೀವಿ. ಇನ್ನು ವೃತ್ತಿಗೆ ಅನುಸಾರವಾಗಿ ಕರೆಯಲ್ಪಡುವ ಹೆಸರುಗಳಿಗೆ ನಾವು ಅನ್ವರ್ತಕ ನಾಮ ಅಂಥೇಳಿ ಕರಿತೀವಿ. ಅದೇ ರೀತಿ ಇಲ್ಲಿ ನದಿ, ಶಾಲೆ, ರಾಜ್ಯ ಅನ್ನೋದು ಇವು ರೂಢಿಯಿಂದ ಬಂದ ಪದಗಳಾಗಿರುವುದರಿಂದ ಇವೆಲ್ಲವೂ ರೂಢನಾಮ. ಹಿಮಾಲಯ ಅನ್ನೋದು ಇಟ್ಟ ಹೆಸರು, ಹಾಗಾಗಿ ಇದು ಅಂಕಿತ ನಾಮ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಿಮಾಲಯ. ನೆಕ್ಸ್ಟು 2-9-1857 ಈ ಅಂಕಿಗಳಿಗೆ ಕನ್ನಡ ಅಂಕಿಗಳು ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 2-9-1857.
ನೆಕ್ಸ್ಟ್ ಪ್ರಶ್ನೆ 14ನೇ ಪ್ರಶ್ನೆ, ಕೂಡಲ ಸಂಗಮ ಎಂಬುದು ಕೆಳಗಿನ ಯಾರ ವಚನಗಳ ಅಂಕಿತ? ಕೂಡಲ ಸಂಗಮ ಎಂಬುದು ಕೆಳಗಿನ ಯಾರ ವಚನಗಳ ಅಂಕಿತ? ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಬಸವಣ್ಣ, ಮಡಿವಾಳ ಮಾಚಯ್ಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಸವಣ್ಣ. ಕೂಡಲ ಸಂಗಮ ದೇವ ಅನ್ನೋ ಅಂಕಿತ ನಾಮ ಯಾರ್ದು ಅಂದರೆ ಬಸವಣ್ಣನವರ ವಚನಗಳ ಅಂಕಿತ ನಾಮ. ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ, ಅವರ್ಗೀಯ ವ್ಯಂಜನಗಳ ಸಂಖ್ಯೆ. ಅವರ್ಗೀಯ ವ್ಯಂಜನಗಳ ಸಂಖ್ಯೆ 8, 10, 7, 9. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, 9. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಅಕ್ಷರಗಳ ಸಂಖ್ಯೆ ಎಷ್ಟು ಅಂದರೆ 49. ಈ 49 ಅಕ್ಷರಗಳನ್ನು ನಾವು 3 ವಿಧಗಳಾಗಿ ವಿಂಗಡಿಸ್ತೀವಿ. ಯಾವ್ಯಾವು ಅಂದರೆ ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು ಅಂಥೇಳಿ 3 ವಿಧಗಳಾಗಿ ವಿಂಗಡಿಸ್ತೀವಿ. ನಮ್ಮ ಕನ್ನಡದಲ್ಲಿರುವಂತಹ ಸ್ವರಗಳ ಸಂಖ್ಯೆ ಎಷ್ಟು ಅಂದರೆ 13. ಇನ್ನು ವ್ಯಂಜನಗಳ ಸಂಖ್ಯೆ ಎಷ್ಟು ಅಂದರೆ 34. ಯೋಗವಾಹಕಗಳ ಸಂಖ್ಯೆ ಎಷ್ಟು ಅಂದರೆ 2. ಒಟ್ಟು ವರ್ಣಮಾಲೆಗಳು ಎಷ್ಟು ಅಂದರೆ 49. ಅದರಲ್ಲಿ ಸ್ವರಗಳ ಸಂಖ್ಯೆ 13, ವ್ಯಂಜನಗಳ ಸಂಖ್ಯೆ 34, ಯೋಗವಾಹಕಗಳ ಸಂಖ್ಯೆ 2. ಈ ಸ್ವರಗಳನ್ನು ಮತ್ತೆ ನಾವು 2 ವಿಧಗಳಾಗಿ ವಿಂಗಡಿಸ್ತೀವಿ. ಯಾವ್ಯಾವು ಅಂದರೆ ವೃಸ್ಸ ಸ್ವರಗಳು, ದೀರ್ಘ ಸ್ವರಗಳು. ವೃಸ್ಸ ಸ್ವರಗಳು ಎಷ್ಟದಾವ ಅಂದರೆ 6 ವೃಸ್ಸ ಸ್ವರಗಳದಾವ, 7 ದೀರ್ಘ ಸ್ವರಗಳದಾವ. ಸೊ 6, 7 ಸೇರಿ 13 ಸ್ವರಗಳನ್ನು ನಾವು ಕನ್ನಡದಲ್ಲಿ ನೋಡ್ಬೋದು. ಇನ್ನು ವ್ಯಂಜನಗಳು ಎಷ್ಟು ಅಂದರೆ 34 ವ್ಯಂಜನಗಳದಾವ. ಅದನ್ನು ನಾವು 2 ವಿಭಾಗಗಳಾಗಿ ವಿಂಗಡಿಸ್ತೀವಿ. ಯಾವ್ಯಾವು ಅಂದರೆ ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ ಅಂಥೇಳಿ. ವರ್ಗೀಯ ವ್ಯಂಜನಗಳು ಎಷ್ಟದಾವ ಅಂದರೆ 25 ಅದಾವ. ಅವರ್ಗೀಯ ವ್ಯಂಜನಗಳು ಎಷ್ಟದಾವ ಅಂದರೆ 9 ಅದಾವ. ಸೊ ಅದೇ ರೀತಿ ಇಲ್ಲಿ ಬಂದಿರುವಂಥ ಪ್ರಶ್ನೆ, ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? ಸೊ 34 ವ್ಯಂಜನಗಳಲ್ಲಿ 25 ವರ್ಗೀಯ ವ್ಯಂಜನಗಳು ಹಾಗೂ 9 ಅವರ್ಗೀಯ ವ್ಯಂಜನಗಳು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 9. ನೆಕ್ಸ್ಟ್ ಪ್ರಶ್ನೆ, ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು? ಇದನ್ನು ಬಹುವಚನ ರೂಪದಲ್ಲಿ ಬರೆದಾಗ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ತೋಟಗಳಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರಗಳನ್ನು ಬಳಸುತ್ತಿದ್ದರು. ಸೊ ತೋಟದಲ್ಲಿ ಅನ್ನೋದು ಏಕವಚನ ಆದರೆ ತೋಟಗಳಲ್ಲಿ ಅನ್ನೋದು ಬಹುವಚನ ಆಗುತ್ತೆ. ಆಮೇಲೆ ಇಲ್ಲಿ ಗೊಬ್ಬರವನ್ನು, ಇಲ್ಲಿ ಗೊಬ್ಬರಗಳನ್ನು ಅನ್ನೋದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ತೋಟಗಳಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರಗಳನ್ನು ಬಳಸುತ್ತಿದ್ದರು. ನೆಕ್ಸ್ಟು 17ನೇ ಪ್ರಶ್ನೆ, ನಾನು ನನ್ನ ಸ್ನೇಹಿತ ಮತ್ತು ನನ್ನ ತಂದೆ ಪ್ರವಾಸಕ್ಕೆ ಹೋಗುತ್ತೇವೆ. ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆಯನ್ನು ಗುರುತಿಸಿ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಪ ವಿರಾಮ. ಇಲ್ಲಿ ನಾನು, ನನ್ನ ಸ್ನೇಹಿತ ಮತ್ತು ನನ್ನ ತಂದೆ ಅಂದಲ್ಲಿ ಇಲ್ಲಿ ಅಲ್ಪ ವಿರಾಮ ಬಳಸಬೇಕಾಗಿತ್ತು. ಸೊ ಇಲ್ಲಿ ಅಲ್ಪ ವಿರಾಮ ಬಳಸಬೇಕಾಗಿತ್ತು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಪ ವಿರಾಮ. ನೆಕ್ಸ್ಟು 18ನೇ ಪ್ರಶ್ನೆ, ಜ್ಞಾನೇಶ್ ಕರ್ನಾಟಕ ಸಂಗೀತವನ್ನು ಹಾಡುವವನಿದ್ದಾನೆ. ಜ್ಞಾನೇಶ್ ಕರ್ನಾಟಕ ಸಂಗೀತವನ್ನು ಹಾಡುವವನಿದ್ದಾನೆ ಯಾವ ಕಾಲವನ್ನು ಸೂಚಿಸುತ್ತದೆ? ಭವಿಷ್ಯತ್ ಕಾಲ, ಭೂತಕಾಲ, ವರ್ತಮಾನ ಕಾಲ, ಭೂತ ಭವಿಷ್ಯತ್ ಕಾಲ ಅಂತಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಭವಿಷ್ಯತ್ ಕಾಲ. ಜ್ಞಾನೇಶ್ ಕರ್ನಾಟಕ ಸಂಗೀತವನ್ನು ಹಾಡುವವನಿದ್ದಾನೆ. ಅವನು ಹಾಡಿಲ್ಲ, ಹಾಡುತ್ತಿದ್ದಿಲ್ಲ, ಇನ್ನು ಮುಂದೆ ಹಾಡುವನಿದ್ದಾನೆ ಅಂದರೆ ಇನ್ನು ಭವಿಷ್ಯತ್ ಕಾಲದಲ್ಲಿ ಹಾಡಬೇಕಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಭವಿಷ್ಯತ್ ಕಾಲ. 19ನೇ ಪ್ರಶ್ನೆ, ಕೈ ಕೆಸರಾದರೆ ಡ್ಯಾಶ್ ಈ ಗಾದೆಯನ್ನು ಪೂರ್ಣಗೊಳಿಸಿ. ಕೈ ಕೆಸರಾದರೆ ಡ್ಯಾಶ್ ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಾಯಿ ಕಹಿ, ಬಾಯಿ ಮೊಸರು, ಬಾಯಿ ಕೆಸರು, ಮೈಯೆಲ್ಲ ಕೆಸರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಕೈ ಕೆಸರಾದರೆ ಬಾಯಿ ಮೊಸರು. ನೆಕ್ಸ್ಟ್ ಪ್ರಶ್ನೆ 20ನೇ ಪ್ರಶ್ನೆ, ಜುಟ್ಟುಂಟು ನಾರಿಯಲ್ಲ, ಕಣ್ಣುಂಟು ಮನುಷ್ಯನಲ್ಲ, ನೀರುಂಟು ಬಾವಿಯಲ್ಲ, ಹಾಗಾದರೆ ನಾನು ಯಾರು? ಜುಟ್ಟುಂಟು ನಾರಿಯಲ್ಲ, ಕಣ್ಣುಂಟು ಮನುಷ್ಯನಲ್ಲ, ನೀರುಂಟು ಬಾವಿಯಲ್ಲ, ಹಾಗಾದರೆ ನಾನು ಯಾರು? ಈ ಒಗಟನ್ನು ಬಿಡಿಸಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ತೆಂಗಿನಕಾಯಿ.
ಜುಟ್ಟುಂಟು ಅಂದರೆ ತೆಂಗಿನಕಾಯಿಗೆ ಹಿಂದೆ ಜುಟ್ಟಿರುತ್ತೆ. ಕಣ್ಣುಂಟು ಅಂದರೆ ಅದನ್ನು ಸುಲಿದಾಗ ನೋಡಿರ್ಬೋದು ನೀವು, ಕಣ್ಣಿರುತ್ತ. ಆಮೇಲೆ ಒಡೆದಾಗ ತೆಂಗಿನಕಾಯಿ ಒಳಗೆ ನೀರಿರುತ್ತೆ. ಹಾಗಾದರೆ ನಾನು ಯಾರು ಅಂದರೆ ತೆಂಗಿನಕಾಯಿ. ನೆಕ್ಸ್ಟ್ ಪ್ರಶ್ನೆ, ವಚನ ಇದರ ಸಮಾನಾರ್ಥಕ ಪದ. ವಚನ ಇದರ ಸಮಾನಾರ್ಥಕ ಪದ ಮಾತು, ಏಕವಚನ, ಜಗಳ, ನಿರ್ವಚನ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಮಾತು. ವಚನ ಇದರ ಸಮಾನಾರ್ಥಕ ಪದ ಯಾವುದು ಅಂದರೆ ಮಾತು. ನೆಕ್ಸ್ಟ್ ಪ್ರಶ್ನೆ, ಹುಲ್ಲು ಇದರ ಸಮಾನಾರ್ಥಕ ಪದ. ಹುಲ್ಲು ಇದರ ಸಮಾನಾರ್ಥಕ ಪದ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತೃಣ. ಹುಲ್ಲು ಇದರ ಸಮಾನಾರ್ಥಕ ಪದ ಯಾವುದು ಅಂದರೆ ತೃಣ. ಮೀಟರ್, ಕಿಲೋಮೀಟರ್ ಇದು. ಮೀಟರ್, ಕಿಲೋಮೀಟರ್ ಇದು ಸಂಖ್ಯಾವಾಚಕ, ಪರಿಮಾಣವಾಚಕ, ಪ್ರಕಾರವಾಚಕ ಯಾವುದೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪರಿಮಾಣವಾಚಕ. ಅಂದರೆ ಇದು ಅಳತೆ ಮಾಡೋದಕ್ಕೆ ಬಳಸುವಂತಹ ಪದಗಳಾಗಿವೆ. ಮೀಟರ್, ಕಿಲೋಮೀಟರ್ ಇದು ಯಾವುದು ಅಂದರೆ ಪರಿಮಾಣವಾಚಕ. ನೆಕ್ಸ್ಟ್ ಪ್ರಶ್ನೆ, ಸರಿಯಾದ ಪದ ಗುರುತಿಸಿ. ಸರಿಯಾದ ಪದ ಗುರುತಿಸಿ. ಈ 4 ಆಪ್ಷನ್ ಅಲ್ಲಿ ಘಟಿಕೋತ್ಸವ ಅಂತ ಹೇಳಿ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಪದ ಯಾವುದು ಅಂದರೆ ಆಪ್ಷನ್ 2 ಘಟಿಕೋತ್ಸವ. ಘಟಿಕೋತ್ಸವ ಅನ್ನೋದು ಸರಿಯಾದ ಪದವಾಗಿದೆ. ಘಟಿಕ ಪ್ಲಸ್ ಉತ್ಸವ, ಘಟಿಕ ಪ್ಲಸ್ ಉತ್ಸವ, ಘಟಿಕೋತ್ಸವ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2. ನೆಕ್ಸ್ಟು, ಉತ್ಸಾಹ ಪದದ ವಿರುದ್ಧ ಪದ ಯಾವುದು? ಉತ್ಸಾಹ ಪದದ ವಿರುದ್ಧ ಪದ ಯಾವುದು? ಸೊ ಉತ್ಸಾಹ ಪದದ ವಿರುದ್ಧ ಪದ ನಿರುತ್ಸಾಹ. ಉತ್ಸಾಹ, ನಿರುತ್ಸಾಹ. ನೆಕ್ಸ್ಟ್ ಪ್ರಶ್ನೆ, ಸರಿಯಾದ ಪದ ಗುರುತಿಸಿ. ಈ 4 ಆಪ್ಷನ್ ಅಲ್ಲಿ ಬ್ರಹ್ಮಾಂಡ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಪದ ಗುರುತಿಸಿ ಅಂತ ಹೇಳಿ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಬ್ರಹ್ಮಾಂಡ. ಬ್ರಹ್ಮಾಂಡ ಅನ್ನೋದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಸಬಲೆ ಪದದ ವಿರುದ್ಧ ಪದ ಯಾವುದು? ಸಬಲೆ ಪದದ ವಿರುದ್ಧ ಪದ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಅಬಲೆ. ಸಬಲೆ, ಅಬಲೆ. ನೆಕ್ಸ್ಟ್ ಪ್ರಶ್ನೆ, ಭೂಮಿ ಸಮಾನಾರ್ಥಕ ಪದ. ಭೂಮಿ ಸಮಾನಾರ್ಥಕ ಪದ ಮಣ್ಣು, ಭೂಮಂಡಲ, ವಸುದೆ, ಅಮೃತ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ವಸುದೆ. ಭೂಮಿ ಪದದ ಸಮಾನಾರ್ಥಕ ಪದ ಯಾವುದು ಅಂದರೆ ವಸುದೆ. ನೆಕ್ಸ್ಟ್ ಪ್ರಶ್ನೆ, 2010ರ ಸಾಲಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು? 2010ರ ಸಾಲಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು? ಸೊ ದಿಲೀಪ್ ಕುಮಾರ್, ಅನಂತಮೂರ್ತಿ, SL ಭೈರಪ್ಪ, ಚಂದ್ರಶೇಖರ್ ಕಂಬಾರ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಚಂದ್ರಶೇಖರ್ ಕಂಬಾರ್. 2010ರ ಸಾಲಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು ಅಂದರೆ ಚಂದ್ರಶೇಖರ್ ಕಂಬಾರ್. ಇನ್ನು ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ತಿಳ್ಕೋಬೇಕು ಅಂದರೆ ಸಂಕ್ಷಿಪ್ತವಾಗಿ ನೋಡಿ ಫ್ರೆಂಡ್ಸ್, ಒಟ್ಟು ನಮ್ಮ ಕನ್ನಡದಲ್ಲಿ ಜ್ಞಾನಪೀಠ ಪಡೆದವರ ಸಂಖ್ಯೆ ಎಷ್ಟು ಅಂದರೆ 8 ಜನ. ನಮ್ಮ ಕನ್ನಡದಲ್ಲಿ ಜ್ಞಾನಪೀಠ ಪಡೆದಂತಹ ಕವಿಗಳ ಸಂಖ್ಯೆ ಎಷ್ಟು ಅಂದರೆ 8. ಅವ್ರು ಯಾರ್ಯಾರು ಅಂದರೆ ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ್ದು ಯಾರಿಗೆ ಅಂದರೆ ಕುವೆಂಪು ಅವರಿಗೆ. ಮೊಟ್ಟ ಮೊದಲು ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು ಅಂದರೆ ಕುವೆಂಪು. ಯಾವ ಕೃತಿಗೆ ಅಂದರೆ ಶ್ರೀ ರಾಮಾಯಣ ದರ್ಶನಂ ಅನ್ನುವಂತಹ ಕೃತಿಗೆ. ಎಷ್ಟರಲ್ಲಿ ಅಂದರೆ 1967ರಲ್ಲಿ. ಇನ್ನು ಎರಡನೇದಾಗಿ ದ.ರಾ. ಬೇಂದ್ರೆಯವರು. ದ.ರಾ. ಬೇಂದ್ರೆಯವರು 4 ತಂತಿ ಅನ್ನುವಂತಹ ಕವನ ಸಂಕಲನೆಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು 1973ರಲ್ಲಿ. ನೆಕ್ಸ್ಟ್ ಮೂರನೇದಾಗಿ ಶಿವರಾಮ್ ಕಾರಂತ್ ಅವರಿಗೆ ಮುಖಜ್ಜಿಯ ಕನಸುಗಳು ಅನ್ನುವಂತಹ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಎಷ್ಟರಲ್ಲಿ ಅಂದರೆ 1977ರಲ್ಲಿ. ನೆಕ್ಸ್ಟ್ ನಾಲ್ಕನೇದಾಗಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಚಿಕ್ಕವೀರ ರಾಜೇಂದ್ರ ಅನ್ನುವಂತಹ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ 1983ರಲ್ಲಿ ಲಭಿಸಿತು. ನೆಕ್ಸ್ಟು ಐದನೇದಾಗಿ ವಿ.ಕೃ. ಗೋಕಾಕ್ ಅವರಿಗೆ ಭಾರತ ಸಿಂಧು ರಶ್ಮಿ ಅನ್ನುವಂತಹ ಕೃತಿಗೆ 1990ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು.
ನೆಕ್ಸ್ಟು 6ನೇದಾಗಿ ಯುವ ಅನಂತಮೂರ್ತಿಯವರಿಗೆ ಸಮಗ್ರ ಸಾಹಿತ್ಯ ವಿಷಯಕ್ಕೆ 1994ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಇನ್ನು ಗಿರೀಶ್ ಕಾರ್ನಾಡ್ ಅವರಿಗೆ ಸಮಗ್ರ ಸಾಹಿತ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ 1998ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಇನ್ನು 8ನೇದಾಗಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರಿಗೆ ಸಮಗ್ರ ಸಾಹಿತ್ಯ ಅನ್ನುವಂಥ ವಿಷಯಕ್ಕೆ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಇದೇ ಪ್ರಶ್ನೆ ಇಲ್ಲಿ ಬಂದಿದೆ. ಅಂದ್ರೆ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿತ್ತು ಅಂದ್ರೆ ಚಂದ್ರಶೇಖರ್ ಕಂಬಾರ್. ಸೊ ಹಾಗಾಗಿ ಒಂದ್ಸಾರಿ ನೀವು ಜ್ಞಾನಪೀಠ ಪ್ರಶಸ್ತಿಗಳು ಯಾವ ವರ್ಷ ಯಾರಿಗೆ ಲಭಿಸಿತು ಅನ್ನೋದನ್ನ ಮತ್ತು ಯಾವ ಕೃತಿಗೆ ಲಭಿಸಿತು ಅನ್ನೋದನ್ನ ಒಂದ್ಸಾರಿ ಬಾಯ್ಪಾಟ್ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಅದರಲ್ಲಿ ಯಾವುದೇ ಪ್ರಶ್ನೆ ಕೇಳಿದ್ರು ಅಂದ್ರೆ ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಯಾರ ಬಗ್ಗೆ, ಯಾವ ವಿಶ್ವ ಬಗ್ಗೆ, ಯಾವ ಕೃತಿ ಬಗ್ಗೆ ಕೇಳಿದ್ರು ಕೂಡ ನೀವು ಅಂಕ ಕಳೆದುಕೊಳ್ಳಲು ಸಾಧ್ಯ ಇಲ್ಲ. ಹಾಗಾಗಿ ಒಂದ್ಸಾರಿ ಜ್ಞಾನಪೀಠ ಪ್ರಶಸ್ತಿಯನ್ನ ಕಣ್ಣು ಹಾಯಿಸ್ತಾ ಹೋಗಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ದ.ರಾ. ಬೇಂದ್ರೆಯವರ ಕಾವ್ಯನಾಮ. ದ.ರಾ. ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾ ತನಯ ದತ್ತ, ಬೀಚಿ, ರಂಶ್ರೀ, ಚೀಮು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಅಂಬಿಕಾ ತನಯ ದತ್ತ. ದ.ರಾ. ಬೇಂದ್ರೆಯವರ ಕಾವ್ಯನಾಮ ಯಾವುದು ಅಂದ್ರೆ ಅಂಬಿಕಾ ತನಯ ದತ್ತ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿ ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ಈ ತರಗತಿ ಮೋಸ್ಟ್ ರಿಕ್ವೆಸ್ಟೆಡ್ ತರಗತಿ ಆಗಿರುವುದರಿಂದ ನಿಮಗೆಲ್ಲರಿಗೂ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ. ಸೊ ನೀವು ಹೇಳಿದ ಹಾಗೆ ಹಿಂದಿನ ಪ್ರಶ್ನೆ ಪತ್ರಿಕೆ ಅಂದ್ರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಿಂದೆ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಯನ್ನ ತೆಗೆದುಕೊಂಡು ಬಂದು ಇವತ್ತು ನಾನು ನಿಮ್ಮ ಜೊತೆ ಸಾಲ್ವ್ ಮಾಡ್ತಾ ಹೋಗಿದ್ದೀನಿ. ಈ ತರಗತಿ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದಾರೋ ಸೊ ಅವರು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡುವುದರ ಮುಖಾಂತರ ನೀವು ನನಗೆ ಒಂದು ಹೆಲ್ಪ್ ಮಾಡಿದಂತಾಗುತ್ತದೆ. ಸೊ ಪ್ಲೀಸ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಸಪೋರ್ಟ್ ಈ ನಿಮ್ಮ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಈ ತರಗತಿಯನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಯವರೆಗೂ ಈ ಚಾನಲ್ ಹಾಗೂ ಈ ತರಗತಿಯನ್ನ ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.